ಎಸ್ಎಸ್ಎಲ್ಸಿ ಪರೀಕ್ಷಾ ದಿನಾಂಕ ಈಗಾಗಲೇ ಪ್ರಕಟವಾಗಿದೆ. ಆದರೆ ಮಹಾವೀರ ಜಯಂತಿ ರಜೆ ಒಂದಿನ ಬಂದಿರೋ ಕಾರಣದಿಂದಾಗಿ ಸದ್ಯ ಆ ದಿನದ ಪರೀಕ್ಷೆಯನ್ನ ಮುಂದೂಡುವಂತಹ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಎಸ್ಎಸ್ಎಲ್ಸಿ ತೃತೀಯ ಭಾಷೆ ಪರೀಕ್ಷೆ ದಿನಾಂಕ ಮುಂದೂಡಲ್ಪಟ್ಟಿದೆ. ಮಾರ್ಚ್ 30ರ ಬದಲಾಗಿ ಮಾರ್ಚ್ 31ನೇ ತಾರೀಕಿನಂದು ಪರೀಕ್ಷೆಯನ್ನ ನಡೆಸ್ತಾರೆ. ತೃತೀಯ ಭಾಷೆಯ ಪರೀಕ್ಷೆಯನ್ನ ಒಂದು ದಿನ ಹಿಂದೆ ಪರೀಕ್ಷೆ ಮುಂದೂಡಿಕೆ ಆಗಿರುವಂತಹ ವಿಚಾರವಾಗಿ ಎಕ್ಸಾಮ್ ಬೋರ್ಡ್ ಅಧಿಕೃತವಾಗಿ ಮಾಹಿತಿಯನ್ನು ಹಂಚಿಕೊಂಡಿದೆ. ಪಬ್ಲಿಕ್ ಟಿವಿಗೆ ಕರ್ನಾಟಕ ಶಾಲಾ ಪರೀಕ್ಷಾ ಮಂಡಳಿಯಿಂದಲೂ ಕೂಡ ಮಾಹಿತಿ ಲಭ್ಯವಾಗಿದೆ. ಮಾರ್ಚ್ 30ಕ್ಕೆ ನಿಗದಿಯಾಗಿದ್ದಂತಹ ಪರೀಕ್ಷೆಯನ್ನು 31ನೇ ತಾರೀಕಿನಂದು ನಡೆಸ್ತೀವಿ ಅಂತ ವೇಳಾಪಟ್ಟಿ ಮಾಡೋ ದಿನವೇ ಇದನ್ನು ಗಮನಿಸ್ಕೊಳ್ಬೇಕಾಗಿತ್ತು. ಆದರೆ ಈಗ ಅಲರ್ಟ್ ಆಗಿದ್ದಾರೆ. ಮಹಾವೀರ ಜಯಂತಿ ರಜೆ ಇದೆ, ರಜೆ ದಿನ ನಾವು ಪರೀಕ್ಷೆಯನ್ನು ನಡೆಸಲಿಕ್ಕೆ ಆಗೋದಿಲ್ಲ ಅಂತ. ಆ ಕಾರಣಕ್ಕಾಗಿ ಈಗ 30ರ ಬದಲಾಗಿ 31ನೇ ತಾರೀಕು, ಭಾರಿ ಡಿಫ್ರೆನ್ಸ್ ಆಗಲ್ಲ, ಒಂದಿನ ವ್ಯತ್ಯಾಸ ಆಗುತ್ತಷ್ಟೇ. ಆ ತೃತೀಯ ಭಾಷೆಯ ಪರೀಕ್ಷೆಯನ್ನು ಆ ದಿನ ನಡೆಸ್ತಾರೆ. ವಿದ್ಯಾರ್ಥಿಗಳು ಇದನ್ನು ಗಮನಿಸ್ಕೊಳ್ಬೇಕು. ವಿದ್ಯಾರ್ಥಿಗಳಿಗೂ ಈ ಕುರಿತಾಗಿ ಅಲರ್ಟ್ ಮೆಸೇಜ್ಗಳನ್ನು ಆಯಾ ಶಾಲೆಯ ಕಡೆಯಿಂದ ತಿಳಿಸುವಂತಹ ಪ್ರಕ್ರಿಯೆಗಳು ಮತ್ತು ಆಡಳಿತ ಮಂಡಳಿ ಈಗಾಗಲೇ ಎಕ್ಸಾಮ್ ಬೋರ್ಡ್ ಕೂಡ ಇದರ ಎಲ್ಲ ರೀತಿಯ ಪ್ರಚಾರಗಳನ್ನು ಈಗಾಗಲೇ ಆರಂಭಿಸಿದೆ. ಯಾವುದೇ ರೀತಿಯ ಗೊಂದಲಗಳು ಆಗದಿರಲಿ ಅನ್ನುವಂತಹ ಕಾರಣಕ್ಕೆ ಮಾರ್ಚ್ 31ರಂದು ಪರೀಕ್ಷೆ ನಡೆಯುತ್ತೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಕೇಶ್ರಿಂದ. ಸುಕೇಶ್, ಪರೀಕ್ಷಾ ವೇಳಾಪಟ್ಟಿ ಪ್ರಕಟ ಮಾಡೋ ಸಂದರ್ಭದಲ್ಲೇ ಇದನ್ನು ಗಮನಿಸ್ಕೊಳ್ಬೇಕಾಗಿತ್ತು. ಎನಿವೇಸ್, ಈಗ ಅದನ್ನು ಚೇಂಜ್ ಮಾಡ್ಕೊಳ್ತಾ ಇದ್ದಾರೆ. ಭಾರಿ ವ್ಯತ್ಯಾಸ ಏನಾಗಲ್ಲ. ಹೇಗೆ ಇದನ್ನು ವಿದ್ಯಾರ್ಥಿಗಳಿಗೆ ತಿಳಿಸ್ತಾರೆ? ವಿದ್ಯಾರ್ಥಿಗಳಿಗೆ ಸಹಜವಾಗಿ ಒಂದು ಶಾಲೆಯ ಮೂಲಕ ತಿಳಿಸಬೇಕು ಮತ್ತು ಸಹಜವಾಗಿ ಈ ಪ್ರಚಾರದ ಕೂಡ ತಿಳಿಬಹುದು. ಯಾಕಂದರೆ ಯಾವತ್ತು ಇದನ್ನ ನಡೆಸಬೇಕು ಅನ್ನುವಂಥ, ರಜಾ ಯಾವತ್ತು ಕೊಡಬೇಕು ಅನ್ನೋಂಥ ವಿಚಾರದಲ್ಲಿ ಒಂದು ಕ್ಲಾರಿಟಿಗೆ ಬಂದಂತೆ ಕಾಣಿಸ್ತಾ ಇದೆ. ಕಂಟಿನ್ಯೂಸ್ ಆಗಿ ರಜಾ ಕೂಡ ಬಂದಿರೋದ್ರಿಂದ, ಅಂದರೆ ಸೆಕೆಂಡ್ ಸ್ಯಾಟರ್ಡೇದು ಸಂಡೇ ಮತ್ತೊಂದು ಕಡೆ ಮಂಡೇ ಕೂಡ ಬರುತ್ತೆ ಅನ್ನುವಂಥದ್ದು. ಈಗ 30ನೇ ತಾರೀಕಿಗೆ ಮಹಾವೀರ ಜಯಂತಿ ಅನ್ನುವಂಥ ತೀರ್ಮಾನ ಮಾಡಿದ 31ನೇ ತಾರೀಕಿಗೆ ಥರ್ಡ್ ಲ್ಯಾಂಗ್ವೇಜ್ ಹಿಂದಿಯನ್ನು ಪರೀಕ್ಷೆಯನ್ನು ಮುಂದೂಡಿಕೆ ಮಾಡಿರುವಂಥದ್ದು. ಈಗ ಅಧಿಕೃತವಾಗಿ ರಜಾ ಯಾವತ್ತು ಅನ್ನುವಂಥ ವಿಚಾರದಲ್ಲಿ ಗೊಂದಲ ಇತ್ತು ಅನ್ನುವಂಥದ್ದು. ಅದು 30 ಅಥವಾ 31 ಅನ್ನುವಂಥದ್ದು. ಈಗ 30ನೇ ತಾರೀಕು ಅಂದರೆ ಮಾರ್ಚ್ 30ಕ್ಕೆ ರಜಾ ಅನ್ನುವಂಥದ್ದು ಡಿಕ್ಲೇರ್ ಆದರೆ ಸಹಜವಾಗಿ ಈಗ ಒಂದು ದಿನ ಮಟ್ಟಿಗೆ ಅದನ್ನು ಮುಂದೂಡಿಕೆ ಮಾಡಿರುವಂಥದ್ದು. ಅಂದರೆ 31ನೇ ತಾರೀಕು ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಪರೀಕ್ಷೆಯನ್ನು ನಿಗದಿ ಮಾಡಿ ಇವತ್ತು ಆದೇಶವನ್ನು ಮಾಡಿರುವಂಥದ್ದು. ದಿವ್ಯಜ್ಯೋತಿ, ಬಟ್ ಕ್ಯಾಲೆಂಡರ್ಗಳಲ್ಲಿ ಈಗಾಗಲೇ 31 ಅಂತ ಇದೆ. ಆದರೂ ಈ ಗೊಂದಲ ಯಾಕೆ ಮಾಡಿಕೊಂಡ್ರು? ಹೋಗಲಿ, ಎನಿವೇಸ್ ಈಗೇನು ಮಾಡ್ತಾರೆ ನೋಡೋಣ ಅಂತ. ಥ್ಯಾಂಕ್ ಯು ಸುಕೇಶ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ತೃತೀಯ ಭಾಷೆಯ ಪರೀಕ್ಷೆ ಒಂದು ದಿನ ಮುಂದಕ್ಕೆ ಹೋಗಿದೆ. ಮಾರ್ಚ್ 30ರ ಬದಲಾಗಿ 31ನೇ ತಾರೀಕಿನಂದು ಮಂಗಳವಾರ ಪರೀಕ್ಷೆ ನಡೆಯುತ್ತೆ. ಕಾರಣ ಮಹಾವೀರ ಜಯಂತಿ ಇದ್ದ ಕಾರಣದಿಂದಾಗಿ.